ಶಬರಿಮಲೆ ದೇಗುಲದಲ್ಲಿ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಬಳ್ಳಾರಿಯಲ್ಲಿ ಏಕಕಾಲದಲ್ಲಿ ಎಸ್ಐಟಿ ದಾಳಿಯನ್ನು ಮಾಡಿದೆ. ಸುಮಾರು 470 ಗ್ರಾಂ ಚಿನ್ನ ಜಪ್ತಿಯ ಬಗ್ಗೆ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ. ಶಬರಿಮಲೆ ದೇಗುಲದಲ್ಲಿ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಮತ್ತು ಬಳ್ಳಾರಿಯಲ್ಲಿ ಎಸ್ಐಟಿ ದಾಳಿಯನ್ನು ಮಾಡಿರುವಂಥದ್ದು. ಸುಮಾರು 470 ಗ್ರಾಂ ಚಿನ್ನ ಜಪ್ತಿಯ ಮಾಹಿತಿ ಇದೆ. ಬಂಧಿತ ಉನ್ನಿಕೃಷ್ಣನ್ ಪೊಟ್ಟಿ ಮನೆ ಮೇಲೂ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲಿರುವಂಥ ಉನ್ನಿಕೃಷ್ಣನ್ ಮನೆ ಮೇಲೆ ರೇಡ್ ಅನ್ನು ಮಾಡಲಾಗಿದೆ. ಶ್ರೀರಾಮಪುರದಲ್ಲಿರುವಂಥದ್ದು ಅವರ ನಿವಾಸ. ಉನ್ನಿಕೃಷ್ಣನ್ ನಿವಾಸದ ಮೇಲೆ ದಾಳಿಯನ್ನು ಮಾಡಿ ಏನಾದರೂ ಸಿಗಬಹುದಾ ಅಂತ ಶೋಧವನ್ನು ಮಾಡಲಾಗ್ತಾ ಇದೆ. ನಿನ್ನೆ ಬಳ್ಳಾರಿಯಲ್ಲೂ ಕೂಡ ತನಿಖೆಯನ್ನ ಮಾಡಿದ್ರು ಎಸ್ಐಟಿ ಆಫೀಸರ್ಸ್. ರೊದ್ದಂ ಜ್ಯುವೆಲ್ಲರಿ ಶಾಪ್ನಲ್ಲಿ ಎಸ್ಐಟಿ ತನಿಖೆಯನ್ನ ಮಾಡಿತ್ತು. ರೊದ್ದಂ ಜ್ಯುವೆಲ್ಲರಿ ಶಾಪ್ನಲ್ಲಿ ಎಸ್ಐಟಿ ತನಿಖೆಯನ್ನು ಮಾಡಿತ್ತು. ಅವರ ಮಾಲೀಕರಾಗಿರುವಂಥ ಗೋವರ್ಧನ್ ಅವರ ವಿಚಾರಣೆಯನ್ನು ಕೂಡ ಮಾಡಲಾಗಿತ್ತು. 470 ಗ್ರಾಂ ಚಿನ್ನದ ಸಂಬಂಧ ಮಾಹಿತಿಯನ್ನ ಸಂಗ್ರಹ ಮಾಡಲಾಗಿದೆ. ರೊದ್ದಂ ಜ್ಯುವೆಲ್ಲರಿಗೆ 470 ಗ್ರಾಂ ಚಿನ್ನ ಖರೀದಿ ಮಾಡಲಾಗಿತ್ತಾ ಅಂತ. ರೊದ್ದಂ ಜ್ಯುವೆಲ್ಲರಿಯಲ್ಲಿ 470 ಗ್ರಾಂ ಚಿನ್ನ ಖರೀದಿ ಮಾಡಲಾಗಿತ್ತಾ ಅಥವಾ ಅಲ್ಲಿ ಕೊಡ್ಲಾಗಿತ್ತಾ ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ರೊದ್ದಂ ಜ್ಯುವೆಲ್ಲರಿಗೆ ಉನ್ನಿಕೃಷ್ಣನ್ ಮಾರಿದ್ದಂಥ ಚಿನ್ನ ಅಂತ ಹೇಳಲಾಗ್ತಾ ಇದೆ. 470 ಗ್ರಾಂ ಚಿನ್ನ. ಈ ಸಂಬಂಧ ಎಸ್ಐಟಿ ಅಧಿಕಾರಿಗಳಿಂದ ತೀವ್ರಗೊಂಡಿದೆ ತನಿಖೆ. ಎಸ್ಐಟಿ ಆಫೀಸರ್ಸ್ ಇಂದ ತನಿಖೆಯನ್ನು ತೀವ್ರಗೊಳಿಸಲಾಗಿದೆ. ಮಾಹಿತಿಯನ್ನು ಕಲೆಕ್ಟ್ ಮಾಡಲಾಗ್ತಾ ಇದೆ. 470 ಗ್ರಾಂ ಚಿನ್ನವನ್ನ ರೊದ್ದಂ ಜ್ಯುವೆಲ್ಲರಿಗೆ ಉನ್ನಿಕೃಷ್ಣನ್ ಮಾರಿದ್ರು ಅಂತ ಹೇಳಲಾಗ್ತದೆ. ಇಲ್ಲಿ ಗೋವರ್ಧನ್ ಅವರ ತಪ್ಪು ಏನೂ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಅನಿಸುತ್ತೆ. ಯಾಕೆಂದ್ರೆ ರೊದ್ದಂ ಜ್ಯುವೆಲ್ಲರಿಗೆ ಉನ್ನಿಕೃಷ್ಣನ್ ಮಾರಿದ್ರು ಚಿನ್ನ ಅಂತ. ಅದ್ರ ಬಗ್ಗೆ ಅವರು ಮಾಹಿತಿಯನ್ನ ಪಡ್ಕೊಂಡಿದ್ರೆ ಹೇಗೋ ಗೊತ್ತಿಲ್ಲ. ಆದರೆ ಆ ದ್ವಾರವನ್ನ ಮಾಡಿಕೊಟ್ಟಿದ್ದು ಇವರೇ ಅಂತೆ, ಗೋವರ್ಧನ್ ಅವರು. ಅದೇ ಚಿನ್ನವನ್ನ ಅವರಿಗೆ ಮತ್ತೆ ಮಾರಲಾಯ್ತಾ? ಅದು ಕೂಡ ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗಿದೆ. ಶಬರಿಮಲೆ ದೇಗುಲದ ಚಿನ್ನಾಭರಣ ಕಳವು ಪ್ರಕರಣ ಬಳ್ಳಾರಿಯಲ್ಲೂ ಕೂಡ ತನಿಖೆಯನ್ನ ಮಾಡಲಾಗಿತ್ತು. ದಾಳಿಯನ್ನ ಮಾಡಿದ್ರು ಎಸ್ಐಟಿ ಆಫೀಸರ್ಸ್. ನಿನ್ನೆ ಜ್ಯುವೆಲ್ಲರಿ ಶಾಪ್ ಮಾಲೀಕ ಗೋವರ್ಧನ್ ವಿಚಾರಣೆಯನ್ನ ಮಾಡಲಾಗಿತ್ತು. ನಿನ್ನೆನೂ ಮಾಡಿದ್ರು. ಅದಾದ್ಮೇಲೆ ಕೇರಳಕ್ಕೂ ಕೂಡ ಕರೆಸ್ಕೊಂಡಿದ್ರಂತೆ. ರೊದ್ದಂ ಜ್ಯುವೆಲ್ಲರಿ ಶಾಪ್ನಲ್ಲಿ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಎಸ್ಐಟಿ ಅಂದ್ರೆ ಕೇರಳದ ಎಸ್ಐಟಿ. ಬಳ್ಳಾರಿಗೆ ಆಗಮಿಸಿದ್ರು ಕೇರಳದ ಎಸ್ಐಟಿ ಟೀಮ್ನವರು. ಶಬರಿಮಲೆ ದೇಗುಲದ ಬಾಗಿಲನ್ನ ಮಾಡಿಕೊಟ್ಟಿದ್ರು ಗೋವರ್ಧನ್ ಅವರು. ಬಳ್ಳಾರಿ ನಗರದ ಬೆಂಗಳೂರು ರಸ್ತೆಯಲ್ಲಿರುವಂಥ ರೊದ್ದಂ ಜ್ಯುವೆಲ್ಲರಿ ಶಾಪ್. 35 ವರ್ಷಗಳಿಂದ ಅವರು ಗೋವರ್ಧನ್ ಅವರು ನಡ್ಕೊಳ್ತಾ ಇರುವಂಥದ್ದು. ಅಯ್ಯಪ್ಪ ಸ್ವಾಮಿಯ ಭಕ್ತರು ಅವರು. ಅವರನ್ನ ಕೇರಳಕ್ಕೂ ಕೂಡ ಕರೆಸ್ಕೊಂಡು ವಿಚಾರಣೆ ಮಾಡಲಾಗಿತ್ತು. ಅದಾದ್ಮೇಲೆ ಅವರ ಜ್ಯುವೆಲ್ಲರಿ ಶಾಪ್ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿತ್ತು. ಅದು ನಿನ್ನೆ ದಾಳಿಯನ್ನ ಮಾಡಲಾಗಿತ್ತಂತೆ ಎಸ್ಐಟಿ ಆಫೀಸರ್ಸ್ ಇಂದ. ಅಲ್ಲೂ ಕೂಡ ವಿಚಾರಣೆಯನ್ನ ಮಾಡಲಾಗಿದೆ. ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ಉನ್ನಿಕೃಷ್ಣ ನಿವಾಸದ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಶಬರಿಮಲೆ ದೇಗುಲದಲ್ಲಿ ಚಿನ್ನಾಭರಣ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೊದ್ದಂ ಜ್ಯುವೆಲ್ಲರಿ ಶಾಪ್ ಮಾಲೀಕ ಗೋವರ್ಧನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಕಳೆದ 35 ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿಯ ಭಕ್ತ. 35 ವರ್ಷಗಳಿಂದ ನಡ್ಕೊಳ್ತಾ ಇದ್ದೀನಿ. ನೀವು ಬಳ್ಳಾರಿಲಿ ಕೇಳಿದ್ರೆ ನನ್ನ ಬಗ್ಗೆ ಗೊತ್ತಾಗುತ್ತೆ. ಅಯ್ಯಪ್ಪ ಸ್ವಾಮಿಯ ಪರಮ ಭಕ್ತ ನಾನು. ದೇವಸ್ಥಾನದ ಬಾಗಿಲು ದ್ವಾರ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು ನನಗೆ. ಉನ್ನಿಕೃಷ್ಣನ್ ಅನ್ನುವಂಥ ಅರ್ಚಕನ ಮೂಲಕ ಅವಕಾಶ ಸಿಕ್ಕಿತ್ತು. ಶಬರಿಮಲೆಗೆ ಬಂಗಾರ ಲೇಪಿತ ಬಾಗಿಲನ್ನ ಮಾಡಿಕೊಟ್ಟಿದ್ದೇನೆ ನಾನು. ಬಂಗಾರ ಲೇಪಿತ ಬಾಗಿಲನ್ನ ಮಾಡಿಕೊಟ್ಟಿದ್ದೇನೆ. ದೇಣಿಗೆ ರೂಪದಲ್ಲಿ ಸಮರ್ಪಣೆಯನ್ನ ಮಾಡಿದ್ದೇನೆ. ಹಣವನ್ನ ಕೂಡ ಪಡೆದಿಲ್ಲ ಅಂತ ಹೇಳಿದ್ರು. ಅವರನ್ನ ನಮ್ಮ ಪ್ರತಿನಿಧಿ ಬಸವರಾಜ್ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಗೋವರ್ಧನ್ ಏನ್ ಹೇಳಿದ್ರು ಕೇಳೋಣ. ಕಳೆದ ಶಬರಿಮಲೆ ದೇವಸ್ಥಾನದಲ್ಲಿ ಚಿನ್ನಾಭರಣ ಕಳವು ಸಂಬಂಧಪಟ್ಟಂಗೆ ಬಳ್ಳಾರಿಯಲ್ಲಿ ಕೂಡ ಜ್ಯುವೆಲ್ಲರಿ ಶಾಪ್ ಮಾಲೀಕರನ್ನು ಕೂಡ ವಿಚಾರಣೆ ಮಾಡಿ ಅವರಿಂದ ಕೂಡ ಕೆಲವೊಂದು ಮಾಹಿತಿಗಳನ್ನು ಕೂಡ ಪಡೆದಾರನ್ನ ಮಾಹಿತಿ ಕೂಡ ಈಗ ಸಿಗ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಬಳ್ಳಾರಿಯ ರೊದ್ದಂ ಜ್ಯುವೆಲ್ಲರ್ಸ್ನ ಮಾಲೀಕ ಆಗಿರ್ತಕ್ಕಂಥ ಗೋವರ್ಧನ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಏನು ಕೇರಳದ ಶಬರಿಮಲೆ ಟೆಂಪಲಲ್ಲಿ ಚಿನ್ನಾಭರಣ ಕಳವು ಸಂಬಂಧಪಟ್ಟಂಗೆ ತಮ್ಮನ್ನು ಯಾಕೆ ವಿಚಾರಣೆ ಮಾಡಿದ್ರಿ? ಇದರಲ್ಲಿ ಹೆಂಗಂದರೆ 2019ರಲ್ಲಿ ನಮಗೆ ಉನ್ನಿಕೃಷ್ಣನ್ ಅನ್ನೋರ ಕಡೆಯಿಂದ ಒಂದು ಅವಕಾಶ ಬಂತು. ಅವರು ಏನು ಹೇಳಿದ್ರು, ಹಿಂಗೆ ಹಳೆ ಬಾಗಿಲು ಹಳೆ ಮೇನ್ ಬಾಗಿಲು ಇರುತ್ತಲ್ಲ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಶಬರಿಮಲೆಯಲ್ಲಿ ಇರೋದು, ಶ್ರೀಕೋವಿಲ್ ಮೇನ್ ಬಾಗಿಲು ಅದು ಶಿಲಾಭ್ಯಾಸ ಆಗಿದೆ. ಹಂಗಾಗಿ ನಮಗೊಂದು ಆರ್ಡರ್ ಇದೆ, ಅದರಲ್ಲಿ ಹೊಸ ಡೋರ್ ಮಾಡ್ಬೇಕನ್ನೋದು ಆರ್ಡರ್ ಇದೆ. ಹಂಗಾಗಿ ನಿಮಗೇನೇನು ಅವಕಾಶ ಇದ್ದರೆ ನೀವು ಅದನ್ನು ಡೊನೇಷನ್ ರೂಪದಲ್ಲಿ ಕೊಡ್ಬೋದು ಅಂತ ಹೇಳಿದ್ರು. ನಾವು ಎಷ್ಟೋ ಕೋಟಿಗಟ್ಟಲೆ ಜನರು ಪ್ರತಿಯೊಂದು ವರ್ಷ ಶಬರಿಮಲೆಗೆ ಹೋಗ್ತಾರೆ. ಅಯ್ಯಪ್ಪ ಭಕ್ತರು ನಮ್ಮ ದೇಶದಲ್ಲಿ ಭಾಳ ಜನ ಇದ್ದಾರೆ. ಹಂಗಾಗಿ ನಮಗೆ ಇಷ್ಟು ಜನರಲ್ಲಿ ಅಯ್ಯಪ್ಪ ನಮ್ಮನ್ನು ಆಯ್ಕೆ ಮಾಡಿದ್ದಾನೆ ಅಂತ ನಮಗೊಂದು ಅದೃಷ್ಟ ಭಾವನೆ ಮಾಡಿ ನಾವು ಏನು ಮಾಡಿದ್ವಿ, ಒಂದೇ ಮಾತಿಗೆ ನಾವು ಅದನ್ನು ಡೋರ್ ಮಾಡ್ತೀವಿ ಅಂತ ಒಪ್ಕೊಂಡು ನಮ್ಮ ಕಡೆಯಿಂದ ನಾವು ಪ್ರತಿಯೊಂದು ಮಾಡಿ ಅದನ್ನು ಕಟ್ಟಿಗೆ ಕೇರಳದಿಂದ ಪರ್ಚೇಸ್ ಮಾಡಿ ಅದನ್ನಿಂದ ಡೋರ್ ಮಾಡಿ
ವುಡ್ ಡೋರ್ ಬಂದು ಶ್ರೀರಾಮ್ಪುರ ಟೆಂಪಲ್ ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ವುಡ್ ಡೋರ್ ಮಾಡಿಸಿ ಕಾಪರ್ ವರ್ಕ್ ಎಲ್ಲ ಮಾಡಿ ಗೋಲ್ಡ್ ಪ್ಲೇಟಿಂಗ್ ಎಲ್ಲ ಮಾಡಿ ಪ್ರತಿಯೊಂದು ಕೆಲಸ ನಾವೇ ಮಾಡಿ ಯಾವುದು ಏನೂ ಇಲ್ದಂಗೆ ಭಾಳ ಅಮೌಂಟ್ ಆಗಿದೆ, ಅವೆಲ್ಲ ಅಮೌಂಟ್ ಮಾಡಿ ಅದನ್ನು ಹೋಗಿ ಸ್ವಾಮಿಗೆ ಸಮರ್ಪಣೆ ಮಾಡಿ ಬಂದ್ವಿ ಸರ್. ನೀವೇ ಡೊನೇಟ್ ಮಾಡಿದ್ರಿ ಸರ್, ಅಲ್ಲಿಂದ ಏನು ಹಣ ಪಡೆದಿಲ್ಲ? ಇಲ್ಲ ಸರ್, ಹಣ ಪಡೋ ಅವಶ್ಯಕತೆ ಇಲ್ಲ. ನಮಗೊಂದು ಅವಕಾಶ, ಒಂದು ಅದೃಷ್ಟ ಅಂತ ಭಾವನೆ ಮಾಡಿ ನಾವು ಮಾಡಿದ್ದಷ್ಟೇ. ದ್ವಾರಪಾಲಕರು ಇದ್ದಾರಲ್ಲ, ಅದರಲ್ಲಿ ಕೂಡ ಗೋಲ್ಡ್ ಪ್ಲೇಟಿಂಗ್ ಮಾಡಬೇಕು ಅಂತ ಅವರು ಉನ್ನಿಕೃಷ್ಣನವ್ರಿಗೆ ಹೇಳಿದ್ದಾರೆ. ಆ ಸಂಬಂಧಪಟ್ಟು ಅದರಲ್ಲಿ ಏನೋ ತೂಕ ಕಮ್ಮಿ ಆಗಿದೆ, ಅದರಲ್ಲಿ ಏನೋ ಡಿಫ್ರೆನ್ಸ್ ಆಗಿದೆ ಅನ್ನೋ ಉದ್ದೇಶಕ್ಕೆ ಅವರು ವಿಚಾರಣೆಗೆ ಅವರು ನನ್ನ ಕರೆದಿದ್ದರು ಟ್ರಿವೆಂಡ್ರಮ್ಗೆ. ಹೋದ ವಾರ ನಾನು ಟ್ರಿವೆಂಡ್ರಮ್ಗೆ ಹೋಗಿದ್ದೆ. ಟ್ರಿವೆಂಡ್ರಮ್ಗೆ ಹೋಗಿ SITಗೆ ಏನೇನು ಬೇಕೋ ದಾಖಲೆ ಪತ್ರಗಳೆಲ್ಲ ಫುಲ್ ಕೊಟ್ಟು ಬಂದಿದ್ದೀನಿ. ಅದೇ ಸಂಬಂಧವಾಗಿ ಬಳ್ಳಾರಿಗೆ ಕೂಡ ನಿನ್ನೆ ಬಂದಿದ್ದರು. ನಿನ್ನೆ ಬಂದು ನಮಗೆಲ್ಲ ವಿಚಾರಣೆ ಮಾಡಿ ದಾಖಲೆ ಪತ್ರಗಳು ಏನೇನು ಕೇಳಿದಕ್ಕೆಲ್ಲ ಕೊಟ್ಟು ಕಳಿಸಿದ್ದೀನಿ. ಕೋರ್ಟಲ್ಲಿ ವಿಚಾರ ಇರೋದ್ರಿಂದ ಅವರು ಏನು ಹೇಳ್ತಾ ಇದ್ದಾರೆ, ಏನು ಮಾಹಿತಿ ಬಗ್ಗೆ ನಮಗೆ ತನಿಖೆಗೆ ಸಹಕಾರ ಮಾಡಬೇಕು ನೀವು ಅಂತ ಹೇಳಿದ್ದಾರೆ. ನಾನು ಎನಿ ಟೈಮ್ ಬಂದು ಮಾಡ್ತೀನಿ ಅಂತ ಹೇಳಿದ್ದೀನಿ. ಮೊದಲಿಂದ ಕೂಡ ಅಯ್ಯಪ್ಪ ಸ್ವಾಮಿ ಭಕ್ತರು, 35 ವರ್ಷದಿಂದ ನಾನು ಅಯ್ಯಪ್ಪ ಸ್ವಾಮಿ ಭಕ್ತ. ಅಯ್ಯಪ್ಪ ಸ್ವಾಮಿನೇ ನನ್ನ ಪ್ರಾಣ. ನಾನು ಹೇಳೋದಲ್ಲ, ನಾವು ಸಣ್ಣ ಹುಡುಗನ ಬಳ್ಳಾರಿಯಲ್ಲಿ ಯಾರು ಕೇಳಿದ್ರು ಅಯ್ಯಪ್ಪ ಬಗ್ಗೆ ನಾನು ಹೇಳ್ತಾರೆ ಸರ್. ಅದ್ರ ಈಗ ಅರ್ಚಕರು ಕೂಡ ತಮಗೆ ಬರ್ತಾ ಇದ್ರು ಇಲ್ಲಿ ಅವಾಗ ಅಂದ್ರೆ ದೇವಸ್ಥಾನ ಎಲ್ಲರೂ ಬರ್ತಾ ಇದ್ರು ಸರ್. ನಮ್ಮ ಮನೆಗೆ ನಾನು ಪೂಜೆ ಮಾಡಿಸ್ಬೇಕಂದವಾಗ ಬರ್ತಾಯಿದ್ರು, ಪೂಜೆ ಮಾಡ್ತಾಯಿದ್ರು, ಗಣಹೋಮ ಮಾಡ್ತಾಯಿದ್ರು. 3-4 ಸಾರಿ ಮಾಡಿದ್ದಾರೆ. ನಾವು ಡೋರ್ ತಂದ ಹೋಗಿ ಇಲ್ಲಿ ಬಂದಿದ್ದಾರೆ, ಪೂಜೆ ಮಾಡಿದ್ದಾರೆ, ಡೋರ್ ಎಲ್ಲ ಮಾಡಿದ್ವಿ ಸರ್. ಎಲ್ಲ ದಾಖಲೆಗಳನ್ನು ತಾವು ದಾಖಲೆಗಳು ಕೊಟ್ಟಿದ್ದೀವಿ. ನಾವು ತಪ್ಪು ಮಾಡಲ್ಲ, ತಪ್ಪು ಮಾಡೋ ಅವಶ್ಯಕತೆ ನಮಗಿಲ್ಲ. ಆರ್ಥಿಕವಾಗಿ ನಾವು ಭಾಳ ಚೆನ್ನಾಗಿದ್ದೀವಿ. ದೇವ್ರ ವಿಚಾರದಲ್ಲಿ ತಪ್ಪು ಮಾಡೋ ಆಲೋಚನೆಯೂ ನಾವು ಬರಲ್ಲ. ನಾವು ಏನು ತಪ್ಪು ಮಾಡಿಲ್ಲ. ಅವರೆಲ್ಲ ವಿಚಾರ ಕೇಳಿದ್ದಾರೆ, ಏನೇನು ಬೇಕು ಎಲ್ಲದಕ್ಕೂ ಸಹಕಾರ ಮಾಡ್ತೀನಿ ಅಂತ ಹೇಳಿದ್ದೀವಿ. ಎಲ್ಲ ಮಾಡ್ತಿದ್ವಿ ಸರ್. ಥ್ಯಾಂಕ್ ಯು, ನಮಸ್ಕಾರ. ಇದಿಷ್ಟು ಬಳ್ಳಾರಿಯ ರುದ್ದಮ್ ಜ್ಯುವೆಲರ್ಸ್ ಮಾಲೀಕ ಆಗಿರ್ತಕ್ಕಂಥ ಗೋವರ್ಧನ್ ಅವರು ಹೇಳಿರ್ತಕ್ಕಂಥದ್ದು. ಬಸವರಾಜ ಅರನಹಳ್ಳಿ, ನ್ಯೂಸ್ 18 ಬಳ್ಳಾರಿ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿಲ್, ನೋಡ್ತಾ ಇದ್ದೀವಿ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲೂ ಕೂಡ SIT ಆಫೀಸರ್ಸ್ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ನಿನ್ನೆ ಬಳ್ಳಾರಿಯಲ್ಲಿ, ಇವತ್ತು ಬೆಂಗಳೂರಿನಲ್ಲಿ ದಾಳಿಯನ್ನು ಮಾಡಲಾಗಿರುವಂಥದ್ದು. ಯಾವಾಗ ದಾಳಿ ಮಾಡಿದ್ರು, ಎಷ್ಟು ಜನ ಆಫೀಸರ್ಸ್ ಬಂದಿದ್ದಾರೆ, ಈ ಸಂದರ್ಭದಲ್ಲಿ ಉನ್ನಿಕೃಷ್ಣನ್ ಅವರನ್ನ ಕೂಡ ಕರ್ಕೊಂಡ್ಬರಲಾಗಿದೆಯಾ, ಏನು ಅಪ್ಡೇಟ್ ಸಿಗ್ತಾ ಇದೆ? ಪೃಥ್ವಿ, ಈಗಾಗಲೇ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಕೂಡ SIT ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಏನು ಕೇರಳದಿಂದ ಬೆಂಗಳೂರಿಗೆ ಬಂದಿರುವಂತಹ SIT ತಂಡ ಏನಿದೆ, ನಿನ್ನೆ ಬಳ್ಳಾರಿಯಲ್ಲೂ ಕೂಡ ಒಂದು ತನಿಖೆಯನ್ನ ಮಾಡಿರುವಂತದ್ದು. ಏನು ಜ್ಯುವೆಲರಿ ಶಾಪ್ಗೆ ಭೇಟಿ ಕೊಟ್ಟಂತ SIT ಅಧಿಕಾರಿಗಳ ತಂಡ ಅಲ್ಲಿ ಮಾಲೀಕರನ್ನ ವಿಚಾರಣೆ ಮಾಡಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೆ ಇವತ್ತು ಬೆಂಗಳೂರಿನ ಒಂದು ಶ್ರೀರಾಮ್ಪುರದಲ್ಲಿರುವಂತಹ ಒಂದು ಪೋಟಿ ಉನ್ನಿಕೃಷ್ಣನ್ ಅವರ ಮನೆ ಏನಿದೆ, ಆ ಒಂದು ಮನೆಯಲ್ಲಿ ಕೂಡ ಪರಿಶೀಲನೆ ಮಾಡಿ ದಾಳಿ ಮಾಡಿ ಈಗ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ದಾಖಲಾತಿಗಳು ಮತ್ತೆ ಕಡತಗಳು ಸಿಗಬಹುದು ಅನ್ನೋ ಕಾರಣಕ್ಕೋಸ್ಕರ ಈಗ ಬೆಂಗಳೂರಿನಲ್ಲಿ ಶೋಧವನ್ನ ಮಾಡುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾ ಇರೋದು. ಇವತ್ತು ಬೆಳಗ್ಗೆ 7 ಗಂಟೆ ಸುಮಾರಿಗೆ 4 ಅಧಿಕಾರಿಗಳ ತಂಡ ಈಗಾಗಲೇ ಆ ಒಂದು ಮನೆಯಲ್ಲಿ ಶೋಧ ಮಾಡಿ ಈ ಒಂದು ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡಾಕ್ಯುಮೆಂಟ್ ಸಿಗಬಹುದು ಅಥವಾ ಚಿನ್ನವನ್ನ ಮಾರಾಟ ಮಾಡಿದ್ರ ಬಗ್ಗೆ ಏನಾದರೂ ದಾಖಲಾತಿಗಳು ಪತ್ತೆ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಆ ಸಲುವಾಗಿ ಈ ಒಂದು ಪ್ರಕ್ರಿಯೆಯನ್ನ ಈಗ SIT ಅಧಿಕಾರಿಗಳ ತಂಡ ಮಾಡ್ತಾ ಇದ್ದಾರೆ. ಏನು ಪೋಟಿ ಉನ್ನಿಕೃಷ್ಣನ್ ಅವರನ್ನು ಕೂಡ ಈಗಾಗಲೇ SIT ಅಧಿಕಾರಿಗಳು ತಮ್ಮ ಕಸ್ಟಡಿಯಲ್ಲೇ ಇಟ್ಕೊಂಡಿರೋದ್ರಿಂದ ಈಗ ಆತನನ್ನು ಕೂಡ ಬೆಂಗಳೂರಿಗೆ ಕರ್ಕೊಂಡು ಬಂದು ಇಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಕರಣದಲ್ಲಿ ಏನು ಸುಮಾರು 450 ಗ್ರಾಂ ಚಿನ್ನಾಭರಣ ಕಳ್ಳತನ ಆಗಿದೆ ಅನ್ನೋ ಒಂದು ಆರೋಪ ಏನಿತ್ತು, ಅದನ್ನು ಕೂಡ ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಮತ್ತೆ ಮಾರಾಟಕ್ಕೆ ಸಂಬಂಧಪಟ್ಟಂತ ಏನಾದರೂ ಮಾರಾಟ ಆಗಿತ್ತಾ ಅನ್ನೋದ್ರ ಬಗ್ಗೆ ಏನಾದರೂ ದಾಖಲೆಗಳು ಇದೆಯಾ ಅನ್ನೋದ್ರ ಬಗ್ಗೆ ಖಚಿತಪಡಿಸಿಕೊಳ್ಬೇಕಾಗುತ್ತೆ. ಆ ಸಲುವಾಗಿ ಬೆಂಗಳೂರು ಮತ್ತೆ ಬಳ್ಳಾರಿಯಲ್ಲಿ ಈಗ SIT ಅಧಿಕಾರಿಗಳ ತಂಡ ಈಗಾಗಲೇ ತನಿಖೆಯನ್ನು ಕೂಡ ಮಾಡ್ತಾ ಇರೋದು. ಏನು ಕೇರಳದಲ್ಲಿ ನಡೆದಂತ ಈ ಒಂದು ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬೆಂಗಳೂರು ಮತ್ತೆ ಬಳ್ಳಾರಿಗೂ ಕೂಡ ವ್ಯಾಪಿಸಿದ್ದು, ಇಲ್ಲಿ ಕೂಡ ಈಗ SIT ಅಧಿಕಾರಿಗಳ ತಂಡ ತನಿಖೆಯನ್ನ ಮುಂದುವರಿಸಿದ್ದಾರೆ. ಪೃಥ್ವಿ, ಓಕೆ, ಇಲ್ಲಿ ಮೇನ್ ಆಗಿ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಚಿನ್ನ ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ? ಇನ್ನೊಂದ್ ಕಡೆ ಗೋವರ್ಧನ್ ಅವರು ಅವರಾಗೆ ಮಾಡಿಕೊಟ್ಟಿದ್ದು ದೇಣಿಗೆ ರೂಪದಲ್ಲಿ ಕೊಟ್ಟಿದೆ ಅಂತ ಹೇಳ್ತಾ ಇದ್ರು. ಇಲ್ಲಿ ಜಸ್ಟ್ ಉನ್ನಿಕೃಷ್ಣನ್ ಅವರ ಕಾರಣಕ್ಕೋಸ್ಕರ ಗೋವರ್ಧನ್ ಅವರ ತನಿಖೆಯನ್ನ ಮಾಡಲಾಗ್ತಾ ಇದೆ ಅಥವಾ ಅವ್ರದ್ದು ಕೂಡ ಪಾತ್ರ ಇರುವಂತದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಪೃಥ್ವಿ, ಇಲ್ಲಿ ಗೋವರ್ಧನ್ ಅವರನ್ನ ಉನ್ನಿಕೃಷ್ಣನ್ ಅವರ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರಣೆಗೆ ಒಳಪಡಿಸಿರೋದು. ಯಾಕಂದ್ರೆ ಈ ಮೊದಲು ಕೂಡ ಅಲ್ಲಿ ಚಿನ್ನಾಭರಣವನ್ನ ಮಾಡಿಸಿದ್ರು ಅನ್ನೋ ಒಂದು ಕಾರಣ ಏನಿತ್ತು, ಅದಕ್ಕೆ ಸಲುವಾಗಿ ಅಲ್ಲಿ ಏನಾದ್ರು ಅವರಿಂದ ದಾಖಲಾತಿಗಳು ಮತ್ತೆ ಏನಾದ್ರು ಮಾಹಿತಿ ಸಿಗಬಹುದಾ ಅನ್ನೋ ಕಾರಣಕ್ಕೋಸ್ಕರ ಈಗ ಆ ಒಂದು ಜ್ಯುವೆಲರಿ ಶಾಪ್ಗೆ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗ ಅಧಿಕಾರಿಗಳು ಮಾಡಿದ್ದಾರೆ. ಮತ್ತೆ ಇದಕ್ಕೆ ಪೂರಕವಾಗಿ ಅವರಿಂದಲೂ ಕೂಡ ಸ್ಟೇಟ್ಮೆಂಟ್ ಅನ್ನ ಮಾಡಿರೋದು. ಗೋವರ್ಧನ್ ಅವರನ್ನ ಎಷ್ಟು ದಿನದಿಂದ ಪೋಟಿ ಉನ್ನಿಕೃಷ್ಣನ್ ಪರಿಚಯ ಇತ್ತು, ಮತ್ತೆ ಅವರು ಯಾವತ್ತಾದ್ರೂ ಗೋಲ್ಡ್ ಅನ್ನ ತೆಗೆದುಕೊಂಡು ಬಂದು ಕೊಟ್ಟಿದ್ರ, ಮತ್ತೆ
ಯಾವತ್ತಾದ್ರೂ ಆಭರಣ ಮಾಡೋದಕ್ಕೆ ಏನಾದ್ರು ಆರ್ಡರ್ ಬಂದಿತ್ತ ಅನ್ನೋದ್ರ ಬಗ್ಗೆ ಕೂಡ ವಿಚಾರಣೆಯನ್ನ ಮಾಡಿದರೆ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಿರುವುದು ಮತ್ತೆ ಈಗಾಗಲೇ ಅಲ್ಲಿದ್ದಂತ ಸಿಬ್ಬಂದಿಯ ಒಂದು ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡು ನಂತರ ಅಲ್ಲಿಂದ ಎಸ್ಐಟಿ ಅಧಿಕಾರಿಗಳಿಗೆ ಬೆಂಗಳೂರಿಗೆ ಬಂದಿದ್ದಾರೆ. ಇಲ್ಲಿ ಪೋಟಿ ಉನ್ನಿಕೃಷ್ಣನ್ ಅವರ ಒಂದು ಮನೆ ಏನಿದೆ ಆ ಒಂದು ಮನೆಯಲ್ಲಿ ಕೂಡ ಶೋಧವನ್ನು ಮಾಡಿ ಇಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಏನು 450 ಗ್ರಾಂ ಚಿನ್ನ ಪತ್ತೆಯಾಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರೋದು. ಆದ್ರೆ ಅದು ಎಲ್ಲಿ ಪತ್ತೆಯಾಗಿತ್ತು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳೇನಾದ್ರು ಇದೆಯಾ ಏನೋ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆ ಮುಂದುವರೆದಿದೆ. ಪೃಥ್ವಿ. ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ.